Hello friends, welcome to my channel Shri World of Fashion. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ಕ್ಲಾಸಲ್ಲಿ ನಾವು ಮಷಿನ್ ಬಗ್ಗೆ ಅಂದರೆ ನಾವು ಸಿವಿಂಗ್ ಮಷಿನ್ ಅಂತ ಹೇಳ್ತೀವ, ಹೊಲಿಯೋ ಮಷಿನ್, ಹೊಲಿಗೆ ಮಷಿನ್ ಅಂತ, ಅದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ. ಅಂದರೆ ಅದ್ರ ಪಾರ್ಟ್ಸ್ ಯಾವ್ದು, ಅದ್ರ ಮಷೀನಲ್ಲಿ ಏನೇನು ಪಾರ್ಟ್ಸ್ ಇರುತ್ತೆ, ಹೇಗೆ ದಾರ ಹಾಕೋದು ಮಷೀನ್ಗೆ ಅಂತ ಎಲ್ಲನೂ ಇವತ್ತಿನ ಕ್ಲಾಸಲ್ಲಿ ಡೀಟೇಲಾಗಿ ನಾನು ನಿಮ್ಗಳಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಸೊ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೊಸದಾಗಿ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇರ್ತೀರಾ, ಇಟ್ಸ್ ಅ ರಿಕ್ವೆಸ್ಟ್ ಟು ಎಲ್ಲರಿಗೂ ಒಂದು ನನ್ನ ರಿಕ್ವೆಸ್ಟು ಏನು ಅಂದರೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅಲ್ಲಿ ಆಪ್ಷನಲ್ ಕಾಣುತ್ತೆ ನಿಮಗೆ ಬೆಲ್ ಬಟನ್ನು, ಅದನ್ನು ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡೋ ಎಲ್ಲ ನೋಟಿಫಿಕೇಷನ್ಸು ಸಿಗುತ್ತೆ. ಓಕೆನಾ ಫ್ರೆಂಡ್ಸ್? ಹಾಗೆ ನಿಮ್ಮ ಏನಾದರೂ ಕಾಮೆಂಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ, ನನ್ನೆಲ್ಲ ಚಾನಲ್ಸ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್ಸ್. ಎಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ, ನನಗೆ ಎನ್ಕರೇಜ್ ಮಾಡ್ತಿರೋ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಓಕೆನಾ? ಸೊ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ಇದು ನಂದು ಉಷಾ ಜನೋಮೆ ಅಂಥೇಳಿ, ಉಷಾ ಜನೋಮೆ ಮಾಡೆಲ್ ಬಂದು ಆಲ್ಯೂರ್ ಅಂತ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ನೋಡಿ, ಇದು ಆಲ್ಯೂರ್ ಅಂತ ಮಾಡೆಲ್. ಓಕೆ, ಇದು ಪೆಡಲ್ ಆಪ್ರೇಟೆಡ್ ಮಷಿನ್ ಕಾಣಿಸ್ತಾ ಇದೆ ಇಲ್ಲಿ, ಪೆಡಲು ಅಂದರೆ ಕರೆಂಟಿಂದ ಓಡೋ ಮೆಷಿನ್ ಇದು. ಸೊ ನಾರ್ಮಲ್ ಲೆಗ್ ಆಪ್ರೇಟೆಡ್ ಮಷಿನ್ ಅಲ್ಲ. ಓಕೆ, ಸೊ ಇದು ಪೆಡಲಿಂದ ರನ್ ಆಗೋ ಮಷಿನ್. ಸೊ ಇದು ಫಸ್ಟು ಇವಾಗ ಇದ್ರದ್ದು ಏನೇನು ಪಾರ್ಟ್ಸ್ ಅನ್ನೋದನ್ನ ತಿಳ್ಕೊಳ್ಳೋಣ. ಮಷಿನ್ದು ಮೇನ್ ಪಾರ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಶಟಲ್ ಅಂತ ಹೇಳ್ತೀವಿ. ಓಕೆನಾ? ಶಟಲ್ ಅಂದರೆ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಬಾಕ್ಸ್ ಇರುತ್ತೆ ಹೀಗೆ, ಸ್ಟೋರೇಜ್ ಬಾಕ್ಸ್ ಥರ. ಇದನ್ನ ಜಸ್ಟ್ ಹೀಗೆ ಮಾಡಿದ್ರೆ ಹೊರಗಡೆ ಬರುತ್ತೆ. ಈ ಮಷಿನ್ನಲ್ಲಿ, ನಾರ್ಮಲ್ ಮಷಿನಲ್ಲಿ ನಿಮ್ಗೆ ಡ್ರಾ ಟೈಪ್ ಒಂದು ಕೊಟ್ಟಿರ್ತಾರೆ, ಡ್ರಾಯರ್, ನಿಮ್ಮ ಮಷಿನ್ ರಿಲೇಟೆಡ್ ಏನೇನಿರುತ್ತೆ, ಸಿಸರು, ಮಾರ್ಕಿಂಗ್ ಚಾಕ್ ಅದೆಲ್ಲ ಇಟ್ಕೊಳ್ಳಿಕ್ಕೆ. ಸೊ ಇದು ಇದರಲ್ಲಿ ಹೀಗೆ ಇಲ್ಲಿ ನೋಡಿ ಕಾಣಿಸ್ತಿದೆ, ಇಲ್ಲಿ ಸ್ಟೋರೇಜ್ ಇದ್ರೊಳಗಡೆ ಇಟ್ಕೊಳ್ಳೋ. ನಾ ಏನು ಹೇಳ್ತಿದ್ದೆ, ಶಟಲ್ ಅಲ್ವಾ, ಅಂದರೆ ಹಾರ್ಟ್ ಆಫ್ ದಿ ಮಷೀನ್ ಅಂತ ಹೇಳಿದ್ರೆ ಇದನ್ನು ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾವು ಶಟಲ್ ಅಂತ ಹೇಳ್ತೀವಿ. ನೋಡಿ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೋಡಿ ಕಾಣಿಸ್ತಾ ಇದೆಯಾ ನಿಮಗಲ್ಲಿ ನೋಡಿ, ಹಾಫು ಅದು ಹೆಂಗೆ ಮೂವ್ ಆಗ್ತಿದೆ, ಅರ್ಧ ಹಿಂಗೆ ಅರ್ಧ ಹೀಗೆ ನೋಡಿ ಕಾಣಿಸ್ತಿದೆ ಅಲ್ವಾ, ಹೀಗೆ. ಓಕೆನಾ ಫ್ರೆಂಡ್ಸ್? ಸೊ ಇಲ್ಲಿಂದ ಏನು ತಿಳಿತು ನಿಮಗೆ, ಇದು ಶಟಲ್ ಅಂತ ಹೇಳ್ತೀವಿ. ಇಲ್ಲೇ ನಾವು ಬಾಬಿನ್ ಆ್ಯಂಡ್ ಬಾಬಿನ್ ಕೇಸ್ ಹಾಕೋದು. ಓಕೆನಾ? ಇದ್ರೊಳಗಡೆನೆ ನಾವು ಬಾಬಿನ್ ಆ್ಯಂಡ್ ಬಾಬಿನ್ ಕೇಸ್ ಹಾಕೋದು. ಅದನ್ನು ನಾನು ಆನಂತರ ತೋರಿಸ್ತೀನಿ. ಮೇನ್ ಪಾರ್ಟ್ಸ್ ಏನೇನು ಅನ್ನೋದನ್ನ ತಿಳ್ಕೊಳ್ಳೋಣ ಈಗ. ಓಕೆನಾ? ನೋಡಿ, 2 ಲೆಗ್ ಇದೆ, ಹೌದಾ? ಇದನ್ನ ನಾವು ಪ್ರೆಷರ್ ಫೂಟ್ ಅಂತ ಹೇಳ್ತೀವಿ, ಅಥವಾ ಪ್ರೆಸ್ಸರ್ ಫೂಟ್ ಅಂತ ಹೇಳ್ತೀವಿ. ಏನಕ್ಕೆ ಇದನ್ನ ಪ್ರೆಸ್ಸರ್ ಅಥವಾ ಪ್ರೆಷರ್ ಫೂಟ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇದು ಬಟ್ಟೆನ ನಾವು ಹೊಲಿಬೇಕಾದ್ರೆ ನಾವು ಹೀಗೆ ಇಟ್ಟರೆ ಬಟ್ಟೆ ಮೂವ್ ಆಗಲ್ಲ. ಓಕೆ, ಸೊ ಪ್ರೆಷರ್ ಫೂಟ್ ಲಿಫ್ಟರ್ ಅಂತ ಇಲ್ಲಿರುತ್ತೆ. ಅದನ್ನ ಡೌನ್ ಮಾಡಿದ್ವಿ ಅಂದರೆ ಬಟ್ಟೆ ಮೇಲೆ ಬೇಕಾಗಿರೋ ಅಷ್ಟು ಪ್ರೆಷರ್ನ ಇದು ಕೊಡುತ್ತೆ. ಓಕೆ, ಇದು ಬಟ್ಟೆ ಮೇಲೆ ಎಷ್ಟು ಸಫಿಷಿಯೆಂಟ್ ಪ್ರೆಷರ್ ಬೇಕು ಮೂವ್ ಆಗಲಿಕ್ಕೆ, ಅದು ಪ್ರೆಷರ್ನ ಇದು ಕೊಡುತ್ತೆ. ಸೊ ಹಾಗಾಗಿ ಇದನ್ನ ನಾವೇನು ಹೇಳ್ತೀವಿ, ಪ್ರೆಸ್ಸರ್ ಫೂಟ್ ಅಥವಾ ಪ್ರೆಷರ್ ಫೂಟ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟು ಪಾರ್ಟ್ ಏನಪ್ಪ, ಯಾವುದಪ್ಪ ಅಂತ ಹೇಳಿದ್ರೆ ಫೀಡ್ ಡಾಗ್ ಅಂತ ಹೇಳ್ತೀವಿ. ಫೀಡ್ ಡಾಗ್ ಇದೇನಪ್ಪ, ಫೀಡ್ ಡಾಗ್ ಹೊಸ ವರ್ಡ್ ಅಂತೀರ. ಸೊ ಫೀಡ್ ಡಾಗ್ ಅಂತ ಹೇಳಿದ್ರೆ ಬಟ್ಟೆ ಕೊಟ್ಟಾಗ ನಾವು ಮುಂದಕ್ಕೆ ಹೇಗೆ ಹೋಗುತ್ತೆ, ಏನಾದರೂ ಯೋಚನೆ ಮಾಡಿದ್ದೀರಾ ಫ್ರೆಂಡ್ಸ್? ಇಲ್ಲ ಅಲ್ಲ. ಸೊ ನಾವು ಇಟ್ಕೊಂಡಂತೂ ಎಳೆಯಲ್ಲ ಅಲ್ವಾ. ನಾವು ಇವಾಗ ಇಟ್ವಿ ಅಂತ ಹೇಳಿದ್ರೆ ಹೀಗೆ ಸ್ಟಿಚ್ ಮಾಡಲಿಕ್ಕೆ, ಅದು ತಾನೇ ಮುಂದೆ ಹೋಗ್ತಾ ಇರುತ್ತೆ. ಹೇಗೆ? ಬಿಕಾಸ್ ಆಫ್ ಯಾವುದರಿಂದ ಅಂತ ಹೇಳಿದ್ರೆ ಫೀಡ್ ಡಾಗ್ ಅಂತ ಹೇಳಿ. ಇದು ನೋಡ್ತಾ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹಲ್ ಥರ ಇದೆ ನೋಡಿ, ಜಸ್ಟ್ ಝೂಮ್ ಮಾಡ್ತೀನಿ ನೋಡಿ. ಕ್ಯಾನ್ ಯು ಸೀ ಗೈಸ್? ಇಲ್ಲಿದೆ ಅಲ್ವಾ ನೋಡಿ, ಹಲ್ ಥರ ಇದೆ ಅಲ್ವಾ. ಎಲ್ಲ ಮಿಷಿನಲ್ಲೂ ಹೀಗೆ ಇರುತ್ತೆ ಇದು. ಇದನ್ನು ನಾವು ಫೀಡ್ ಡಾಗ್ ಅಂತ ಹೇಳ್ತೀವಿ. ಅಂದರೆ ಬಟ್ಟೆನ ಫೀಡ್ ಮಾಡೋದು, ಮುಂದಕ್ಕೆ ತಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ಫೀಡ್ ಡಾಗ್. ಓಕೆನಾ? ಸೊ ಹೇಗೆ ಅದು ಮಾಡುತ್ತೆ ನೋಡಿ, ಅಲ್ಲಿ ನಾನು ಜಸ್ಟು ವೀಲ್ನ ರೊಟೇಟ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಇಲ್ಲಿ ನೋಡಿ, ಇಲ್ಲಿ ಅದು ಮುಂದೆ ಹಿಂದೆ ಹೋಗ್ತಾ ಇದೆ, ಹೌದಾ? ಕಾಣಿಸ್ತಾ ಇದೆ ಅಲ್ಲ. ಸೊ ಅದನ್ನು ನಾವು ಫೀಡ್ ಡಾಗ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಬಂದು ಈ ನೀಡಲ್ ಸೂಜಿ ಹಾಕೋದು. ಸೊ ಇದು ಇಲ್ಲಿ ಫುಲ್ ಕಾಣಿಸ್ತಾ ಇದೆಯಲ್ಲ, ನಾನು ಸ್ವಲ್ಪ ಮಷಿನ್ ಲಿಫ್ಟ್ ಮಾಡ್ತೀನಿ, ಝೂಮ್ ಔಟ್ ಮಾಡಿ ನೋಡಿ. ಇಲ್ಲಿ
ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನ ನೀಡಲ್ ಬಾರ್ ಅಂತ ಹೇಳ್ತೀವಿ. ಓಕೆನಾ, ಇಲ್ಲಿದೆ ನೋಡಿ, ಇದನ್ನ ನೀಡಲ್ ಬಾರ್ ಅಂತ ಹೇಳ್ತೀವಿ. ಓಕೆನಾ. ಸೊ ನೀಡಲ್ ಬಾರ್ ಏನ್ ಮಾಡುತ್ತೆ, ಮೇಲೆ ಕೆಳಗೆ ಮೇಲೆ ಕೆಳಗಡೆ, ಬಟ್ ಇದ್ರಲ್ಲಿ ಕಾಣಲ್ಲ, ನಾರ್ಮಲ್ ಮಷೀನಲ್ಲಿ ನಿಮಗೆ ಕಾಣುತ್ತೆ. ಓಕೆ, ಹೀಗೆ ಮೇಲೆ ಕೆಳಗೆ ಮೇಲೆ ಕೆಳಗಡೆ ಸೂಜಿನ ಮೂವ್ಮೆಂಟ್ಸ್ನ ಅದು ಕಂಟ್ರೋಲ್ ಮಾಡುತ್ತೆ. ನೀಡಲ್ದು ಮೂವ್ಮೆಂಟ್ಸ್ ಇರುತ್ತಲ್ಲ, ಅದನ್ನ ನೀಡಲ್ ಬಾರು ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ನಿಮ್ಗೊಂದು ಸ್ಕ್ರೂ ಕಾಣಿಸ್ತಿದೆ, ಹೌದಾ? ನೀಡಲ್ ಬಾರ್ ಸ್ಕ್ರೂ ಅಂತ ಹೇಳ್ತೀವಿ. ಸೂಜಿ ಹಾಕ್ಲಿಕ್ಕೆ ತೆಗಿಲಿಕ್ಕೆ ಇದು ನಮಗೆ ಸ್ಕ್ರೂ ಯೂಸ್ ಆಗತ್ತೆ. ಸೂಜಿ ಎಲ್ಲಿ ಕಾಣಿಸ್ತಿದೆಯಾ ನಿಮಗೆ? ಅಲ್ಲಿ ಜಸ್ಟ್ ರೊಟೇಟ್ ಮಾಡ್ತೀನಿ ನೋಡಿ, ಈಗ ಕಾಣಿಸ್ತಾ ಇದೆಯಾ? ಅಲ್ಲಿ ಜಸ್ಟ್ ಝೂಮ್. ಇಲ್ಲಿ ಇದು ಸೂಜಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ದಿಸ್ ಈಸ್ ಅವರ್ ನೀಡಲ್. ಇದು ನಾವು ಇದನ್ನೇನು ಹೇಳ್ತೀವಿ, ನೀಡಲ್ ಕ್ಲಾಂಪ್ ಅಥವಾ ಸ್ಕ್ರೂ ಇದು. ಓಕೆ, ತೆಗಿಲಿಕ್ಕೆ, ಸೂಜಿನ ತೆಗಿಲಿಕ್ಕೆ ಮತ್ತೆ ಹಾಕ್ಲಿಕ್ಕೆ ನೋಡಿ, ಹೀಗೆ ಅದನ್ನ ರೊಟೇಟ್ ಮಾಡಿದ್ವಿ ಅಂದ್ರೆ ಸ್ವಲ್ಪ ಲೂಸ್ ಮಾಡ್ಕೊಂಡ್ರೆ ಹೀಗೆ ಸೂಜಿನ ಹೀಗೆ ತೆಗಿಬೋದು. ಕಾಣಿಸ್ತಾ ಇದೆಯಾ? ಆಮೇಲೆ ಎಲ್ಲ ಡೊಮೆಸ್ಟಿಕ್ ಮಷಿನ್ಸ್ಗೂ ಫ್ಲಾಟ್ ನೀಡಲ್ಸು ನಂಬರ್ 14 ಅಥವಾ 16 ಯೂಸ್ ಆಗುತ್ತೆ. ಓಕೆ, 14 ಅಥವಾ 16 ಯೂಸ್ ಮಾಡೋದು. ಸೊ ಇದು ಹಾಕೋದು ಹೇಗೆ, ಈ ಫ್ಲಾಟ್ ಪೋರ್ಷನ್ ಇದೆಯಲ್ಲ, ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಫ್ಲಾಟ್ ಪೋರ್ಷನ್ನ ಇಲ್ಲಿ ನೀಡಲ್ ಬಾರ್ ಇದೆಯಲ್ಲ, ನೀಡಲ್ ಬಾರ್ ಒಳಗಡೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ? ಸ್ವಲ್ಪ ಮಷಿನ್ ಬೆಂಡ್ ಮಾಡ್ಕೊಳ್ತೀನಿ ಸೊ ದಟ್ ಯು ಕ್ಯಾನ್ ಸಿ. ಇಲ್ಲಿ ನೋಡಿ, ಇಲ್ಲಿ ನೀಡಲ್ ಬಾರಲ್ಲಿ ಈ ಪೋರ್ಷನ್ ಒಂದು ಹಿಂಗೆ ಗ್ಯಾಪ್ ಇರೋ ಪೋರ್ಷನ್ ಇದೆ ಬಾರಲ್ಲಿ, ಕಾಣಿಸ್ತಾ ಇದೆಯಾ? ಸೊ ಅಲ್ಲಿಗೆ ನಿಮ್ಮ ಈ ಫ್ಲಾಟ್ ಪೋರ್ಷನ್ ಕುತ್ಕೋಬೇಕು. ನೀಡಲ್ ಫ್ಲಾಟ್ ಪೋರ್ಷನ್ ಹೇಗೆ ಹಾಕ್ಬೇಕು, ನೀಡಲ್ ಹಾಕ್ಬೇಕಾದ್ರೆ ಪ್ರೆಷರ್ ಫುಟ್ ಕೆಳಗಿರಲಿ ನೋಡಿ, ಕಾಣಿಸ್ತಾ ಇದೆಯಾ? ಫ್ಲಾಟ್ ಪೋರ್ಷನ್ನು ಈ ಗ್ಯಾಪ್ ಇದೆಲ್ಲ, ಆ ಗ್ಯಾಪ್ಗೆ ಫೇಸ್ ಮಾಡಿರ್ಬೇಕು. ಆ ಕಡೆ ಸೈಡಿಗೆ ಫ್ಲಾಟ್ ಪೋರ್ಷನ್ನ ತಿರುಗಿಸಿರ್ಬೇಕು. ಹೀಗೆ ಮೇಲಕ್ಕೆ ಹೀಗೆ ನೀಡಲ್ನ ಏರಿಸ್ತೀರ. ಓಕೆ, ಹೀಗೆ ಏರಿಸಿದ ತಕ್ಷಣ ಅಲ್ಲಿ ಮೇಲೆ ನಮಗೆ ಒಂದು ಬಟನ್ ತಡಿಯತ್ತೆ. ಅದಾಗಿದ ತಕ್ಷಣ ಇದನ್ನ ಸ್ಕ್ರೂನ ಟೈಟ್ ಮಾಡಿ, ನೀಡಲ್ ಕ್ಲಾಂಪ್ ಅಂತ ಏನು ಹೇಳ್ತೀವಲ್ಲ, ಇದನ್ನ ಟೈಟ್ ಮಾಡಿ. ಇಷ್ಟೇ. ಓಕೆನಾ? ಸೊ ಹಾಕಿದ ತಕ್ಷಣ ನಾವು ಏನು ಚೆಕ್ ಮಾಡಬೇಕು, ಕೆಲವೊಂದು ಮಷೀನಲ್ಲಿ ನೀಡಲ್ ಬಾರ್ ಚೊಟ್ಟ ಇತ್ತು ಅಂದ್ರೆ ಏನಾಗುತ್ತೆ, ಪ್ರೆಷರ್ ಫೂಟ್ ಮೇಲೆ ನೀಡಲ್ ಬಂದು ಹೊಡೆದು ಬಿಡುತ್ತೆ. ಆವಾಗ ಮಷಿನ್ ಕಟ್ ಆಗುತ್ತೆ, ಸಾರಿ ನೀಡಲ್ ಕಟ್ ಆಗುತ್ತೆ. ಓಕೆ, ಹಾಗಾಗಬಾರ್ದು ಅಂದರೆ ಏನು ಮಾಡಬೇಕು, ಫಸ್ಟು ಹ್ಯಾಂಡಲಲ್ಲಿ ಒಂದ್ಸರಿ ರೊಟೇಟ್ ಮಾಡಿ ಕರೆಕ್ಟಾಗಿ ಆ ಹೋಲ್ ಒಳಗಡೆ ಸೂಜಿ ಹೋಗುತ್ತಾ ಅಂತ. ಕಾಣಿಸ್ತಿದ್ಯಾ? ಹೋಗ್ತಾ ಇದೆ ಅಲ್ವಾ? ನೋಡಿ, ನಾನು ಪ್ರೆಷರ್ ಫುಟ್ ತೆಗೆದು ತೋರಿಸ್ತೀನಿ ಹೋಲ್ ಎಲ್ಲಿರುತ್ತೆ ಅಂಥೇಳಿ. ಇಲ್ಲಿ ನೋಡಿ, ಈ ಹೋಲ್ ಒಳಗಡೆ ನಮ್ಮ ಸೂಜಿ ಹೋಗೋದು, ನಮ್ಮ ನೀಡಲ್ಲು ಹೋಗೋದು ನೋಡಿ, ಕಾಣಿಸ್ತಾ ಇದೆಯಾ? ಹೌದಾ? ಫೀಡ್ ಡಾಗ್ ಮೂಮೆಂಟ್ಸು ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ನಿಮಗೆ? ನೋಡಿ ಅಲ್ವಾ, ಹೀಗೆ. ಸೊ ಮೇನ್ ಪಾರ್ಟ್ಸ್ಗಳು ಏನೇನು ಇವಾಗ ನಮ್ದು, ಇದು ಪ್ರೆಷರ್ ಫೂಟು ಅಥವಾ ಪ್ರೆಸ್ಸರ್ ಫೂಟ್ ಅಂತ ಹೇಳ್ತೀವಿ. ಇದು ಫೀಡ್ ಡಾಗ್, ನೀಡಲ್ ಬಾರ್, ನೀಡಲ್ ಸೂಜಿ, ಇದು ಸೂಜಿ, ನೀಡಲ್ ಕ್ಲಾಂಪ್. ಇನ್ನೇನಿದು, ದಿಸ್ ಇಸ್ ನೀಡಲ್ ಕ್ಲಾಂಪ್. ಇನ್ನೊಂದು ಪ್ರೆಷರ್ ಫೂಟ್ ಲಿಫ್ಟರ್. ನಾನು ಹೀಗೆ ಈಸಿಯಾಗಿ ಹೀಗೆ ಎತ್ತಿ ಮಾಡಿದೆ, ಹೌದಾ? ಪ್ರೆಷರ್ ಫೂಟ್ನ ಹೇಗೆ, ಅದಕ್ಕೆ ಲಿಫ್ಟರ್ ಅಂತ ಇರುತ್ತೆ, ಪ್ರೆಷರ್ ಫೂಟ್ ಲಿಫ್ಟರ್ ಅಂತ. ಕೆನಸಿಯ ಮಷೀನು ಮೇಲೆ ಪ್ರೆಷರ್ ಫೂಟ್ನ ಮೇಲೆ ಕೆಳಗಡೆ ಲಿಫ್ಟ್ ಮಾಡಲಿಕ್ಕೆ ಇದು ನೋಡಿ, ಹೀಗೆ ಮೇಲೆ ಎತ್ತುತ್ತೆ. ಬಟ್ಟೆ ಇಡಬೇಕಾದ್ರೆ ನಾವು ಪ್ರೆಷರ್ ಫೂಟ್ನ ಮೇಲೆ ಎತ್ತುತ್ತೀವಿ, ಹೊಲಿಬೇಕಾದ್ರೆ ಏನು ಮಾಡ್ತೀವಿ, ಪ್ರೆಷರ್ ಫೂಟ್ ಲಿಫ್ಟರ್ನ ಹಿಂಗೆ ಮಾಡೋದ್ರಿಂದ ಪ್ರೆಷರ್ ಫೂಟ್ ಕೆಳಗೆ ಬರುತ್ತೆ. ನಾನು ಪ್ರೆಷರ್ ಫೂಟ್ ಹಾಕಿ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ನಾನು ಪ್ರೆಷರ್ ಫೂಟ್ ಇಲ್ಲಿ ಹಾಕಿದ್ದೀನಿ. ಪ್ರೆಷರ್ ಫೂಟ್ ಇವಾಗ ಕೆಳಗಡೆ ಇದೆ. ಸೊ ಅದನ್ನ ಹೇಗೆ ಮೇಲೆ ಎತ್ತೋದು, ಬಟ್ಟೆ ಏನಾದರೂ ನಾವು ಹೀಗೆ ಹೊಲಿಬೇಕು ಅಂದರೆ ಹೇಗೆ ಅದನ್ನ ಮೇಲ್ಗಡೆ ಲಿಫ್ಟ್ ಮಾಡೋದು? ಇಲ್ಲಿ ನೋಡಿ, ನಾನು ಇಲ್ಲಿ ತೋರಿಸ್ದೆ ಅಲ್ವಾ, ಕಾಣಿಸ್ತಿದ್ಯಾ ಇಲ್ಲಿ? ಇದನ್ನ ಹೀಗೆ ಲಿಫ್ಟ್ ಮಾಡೋದ್ರಿಂದ ನೋಡಿ ಪ್ರೆಷರ್ ಫೂಟ್ ಮೇಲೆ ಬಂತು. ಓಕೆ, ಅದನ್ನ ಡೌನ್ ಮಾಡೋದ್ರಿಂದ ಕೆಳಗೆ ಮೇಲೆ, ಹೀಗೆ ಕೆಳಗೆ ಮೇಲೆ. ಇದು ಪ್ರೆಷರ್ ಫೂಟ್ ಲಿಫ್ಟರ್ ಅಂತ ಹೇಳ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಬಂದು ಇದನ್ನು ನಾವೇನು ಹೇಳ್ತೀವಿ, ಥ್ರೆಡ್ ಗೈಡರ್ ಅಂತ ಹೇಳ್ತೀವಿ. ಬೇರೆ ಬೇರೆ ಮಷೀನಲ್ಲಿ ಇದು ಬೇರೆ ಬೇರೆ ಥರ ಇರುತ್ತೆ. ಅಂದರೆ ದಾರನ ನಾವು ಹೇಗೆ ಹಾಕಬೇಕು ನೋಡಿ, ದಾರ ಹಾಕಿದ್ಮೇಲೆ ಅದನ್ನ ಮೇಲೆ ಕೆಳಗೆ ಥ್ರೂ ದ ಸಪೋರ್ಟ್, ನೀಡಲ್ ಬಾರ್ ಸಪೋರ್ಟ್, ನೀಡಲ್ ಬಾರ್ಗೆ ಇದು ಕನೆಕ್ಟ್ ಆಗಿರುತ್ತೆ. ಸೊ ನೋಡಿ ಹೇಗೆ ಮೇಲೆ ಕೆಳಗೆ ಹೋಗುತ್ತೆ ನೋಡಿ, ಕಾಣಿಸ್ತಿದ್ಯಾ? ಅಂದರೆ
ನೀಡಲ್ ಬಾರ್ ಅದನ್ನ ಮೂವ್ ಮಾಡ್ತಾ ಇರುತ್ತೆ. ನೀಡಲ್ ಹೇಗೆ ಮೂವ್ ಆದಂಗೆ ಥ್ರೆಡ್ ಗೈಡ್ ಕೂಡ ದಾರನ ಹೀಗೆ ಹೀಗೆ ಮೂವ್ ಮಾಡಿಸ್ತಾ ಇರುತ್ತೆ. ಓಕೆನಾ? ಇದನ್ನ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಟೆನ್ಷನ್ ಗೈಡ್ ಅಂತ, ಥ್ರೆಡ್ ಟೆನ್ಷನ್ ಗೈಡ್ ಅಂತ ಹೇಳ್ತಾರೆ. ಇದೆಂತಪ್ಪ ಟೆನ್ಷನ್ ಅಂತೀರಾ ಅನ್ಕೊಂಡ್ರಾ? ಇಲ್ಲ, ಥ್ರೆಡ್ ಟೆನ್ಷನ್ ಗೈಡ್ ಅಂತ ಹೇಳಿ ಇದನ್ನ ಎಲ್ಲ ಮಷೀನಲ್ಲೂ ಸೈಡಲ್ಲಿ ಇರುತ್ತೆ, ನಾರ್ಮಲ್ ಡೊಮೆಸ್ಟಿಕ್ ಮಷೀನಲ್ಲಿ. ಓಕೆ, ಇದು ಇದರಲ್ಲಿ ಹೀಗಿದೆ, ಫ್ರಂಟಲ್ಲಿದೆ. ಓಕೆ, ಏನಿದು ನಂಬರ್ಸ್ ಕಾಣಿಸ್ತಾ ಇದೆ ಫ್ರೆಂಡ್ಸ್, ನೋಡಿ ಇಲ್ಲಿ ಚೂರು ಝೂಮ್ ಮಾಡ್ತೀನಿ ನೋಡಿ. ಓಕೆ, ನಂಬರ್ 1 0 ಇಂದ ಇದೆ, ಇದರಲ್ಲಿ ಕಾಣಿಸ್ತಾ ಇದೆಯಾ? 0 ಇಂದ 0 to 9 ಇದೆ ಇದರಲ್ಲಿ. ಬಟ್ ನಾರ್ಮಲ್ ಮಷೀನಲ್ಲಿ ನಮಗೆ ನಂಬರ್ಸ್ ಇರೋದಿಲ್ಲ, ಅದು ಸ್ಪ್ರಿಂಗ್ ಟೈಪ್ ಇರುತ್ತೆ, ಹಿಂಗೆ ರೌಂಡಕ್ಕೆ. ಅದನ್ನ ಸ್ವಲ್ಪ ಲೂಸ್ ಮಾಡೋದು, ಟೈಟ್ ಮಾಡೋದು. ಏನಕ್ಕೆ ಇದು ಥ್ರೆಡ್ ಟೆನ್ಷನ್ ಗೈಡ್ ಅಂದ್ರೆ ಏನು ಅಂದ್ರೆ, ದಾರನ ನಾವು ತುಂಬಾ ಲೂಸಾಗಿ ಮಷೀನಲ್ಲಿ ಸೆಟ್ ಮಾಡ್ಲಿಕ್ಕೆ ಆಗಲ್ಲ. ತುಂಬಾ ಲೂಸಾಗಿ ಹಾಕಿದ್ವಿ ಅಂದ್ರೆ ಏನಾಗುತ್ತೆ, ಸ್ಟಿಚ್ ಬಂದು ಲೂಸ್ ಸ್ಟಿಚಸ್ ಬರುತ್ತೆ. ಸೊ ಅದಕ್ಕೆ ನಾರ್ಮಲ್ ಸ್ಟಿಚ್ ಟೆನ್ಷನ್ ಇರಬೇಕು. ಟೆನ್ಷನ್ ಅಂದ್ರೆ ದಾರಕ್ಕೆ ಬೇರೆ ಟೆನ್ಷನ್ ಅಂತಲ್ಲ, ಟೈಟ್ನೆಸ್ ಅಂತ ಹೇಳ್ತೀವಿ. ಟೆನ್ಷನ್ ಈಸ್ ನಥಿಂಗ್ ಬಟ್, ಟೆನ್ಷನ್ ಅಂದ್ರೆ ಟೈಟ್ನೆಸ್. ಟೈಟ್ ಆಗಿ ಎಷ್ಟಿರ್ಬೇಕು, ತುಂಬಾ ಟೈಟು ಅಲ್ಲ, ತುಂಬಾ ಲೂಸು ಅಲ್ಲ. ಓಕೆನಾ? ನಾರ್ಮಲ್ ಆಗಿ ನಾವು ಎಷ್ಟು ಇಟ್ಕೋತೀವಿ, 4, 3, 3.5 ಆರ್ 4ಗೆ. ಇಟ್ ಡಿಪೆಂಡ್ಸ್ ಆನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆ 3, 3.5, 4, 5 ಅಂತ ಹೇಳ್ತೀವಿ ಅಂದ್ರೆ ದಾರದ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ದ ಕೈಂಡ್ ಆಫ್ ಥ್ರೆಡ್, ಯಾವ ತರ ದಾರ ಯೂಸ್ ಮಾಡ್ತಾ ಇದೀವಿ. ದಾರ ದಪ್ಪ ಇತ್ತು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕೀಪ್ ಇಟ್ ಇನ್ ಸ್ವಲ್ಪ ಲೂಸ್ ಆಗಿರ್ಬೇಕು. ಅದು ದಾರ ದಪ್ಪ ಇದ್ರೆ, ತುಂಬಾ ತೆಳ್ಳ ಇದ್ರೆ, ಸ್ಪೇಡ್ ಪಾಲಿಯಸ್ಟರ್ ಥ್ರೆಡ್ಸ್ಗಳು ಬರುತ್ತಲ್ಲ, ಅದನ್ನ ಯೂಸ್ ಮಾಡ್ತಾ ಇದೀವಿ ಅಂದ್ರೆ then we have to keep it 4 or 4.5 or either it is 5 ಹಾಗೆ. ಯೂಶಲಿ ನಾವು 3 to 5 ಬಿಟ್ವೀನ್ ಅಲ್ಲೇ ಟೆನ್ಷನ್ ನ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆನಾ? ನೆಕ್ಸ್ಟ್ ಬಂದು ಸ್ಟಿಚ್ ಲೆಂತ್ ರೆಗ್ಯುಲೇಟರ್ ಅಂತ ಇರುತ್ತೆ, ಕಾಣಿಸ್ತಾ ಇದೆಯಾ? ಸ್ಟಿಚ್ ಲೆಂತ್ ರೆಗ್ಯುಲೇಟರ್. ಸೊ ಇದು ಅದ್ರ ಹೆಸರೇ ಹೇಳ್ತದೆ, ಸ್ಟಿಚ್ ಲೆಂತ್ ಅಂತ ಹೇಳಿ. ಸ್ಟಿಚ್ ಲೆಂತ್ ಅಂದ್ರೆ ಏನು? ಸ್ಟಿಚ್ ಲೆಂತ್ ಅಂದ್ರೆ ನಾವು ಹೊಲಿಯೋ ಸ್ಟಿಚ್ ಇರುತ್ತಲ್ಲ, ಹೊಲಿಗೆ ಇರುತ್ತಲ್ಲ, ಆ ಹೊಲಿಗೆ ಉದ್ದ ಇದೆ ನೋಡ್ರಿ, ಇಂಡಿಕೇಶನ್ ಇದು. ಸೊ ಇಲ್ಲಿಗೆ 1 ಇಟ್ವಿ ಅಂದ್ರೆ ನಮ್ ಸ್ಟಿಚ್ ಲೆಂತ್ ಸಣ್ಣಕ್ಕೆ ಬರುತ್ತೆ. 2ಕ್ಕೆ ಇಟ್ವಿ ಅಂದ್ರೆ ಅದಕ್ಕಿಂತ ಒಂಚೂರು ದೊಡ್ಡದು. 3ಕ್ಕೆ ಇಟ್ವಿ ಅಂದ್ರೆ ಸ್ವಲ್ಪ ದೊಡ್ಡದು. 4 ಅಂದ್ರೆ ಇನ್ನೂ ದೊಡ್ಡದು. ಫುಲ್ ಎಂಡಿಗೆ ಬರ್ತೀವಿ ಅಂತ ಹೇಳಿದ್ರೆ ಲೂಸ್ ಸ್ಟಿಚ್ ಬರುತ್ತದೆ. ನಾರ್ಮಲ್ ಆಗಿದ್ರೆ ಎಷ್ಟಿರ್ಬೇಕು? ನಮ್ದು ಈ ಮಷೀನ್ ನಲ್ಲಿ ನಾವು 3 ಇಟ್ಕೋತೀವಿ. ಎಲ್ಲಾ ಮಷೀನಲ್ಲೂ, ಸಾರಿ ಈ ಮಷೀನ್ ಅಂತಾನೆ ಅಲ್ಲ, ಸ್ಟಿಚ್ ಲೆಂತ್ ಯಾವಾಗ್ಲೂ ನಮ್ಗೆ 3 ಇಟ್ಕೋಬೇಕು, ನಾಟ್ ಮೋರ್ ದ್ಯಾನ್ 3 ಆರ್ ಬಿಲೋ 3. ಓಕೆನಾ ಫ್ರೆಂಡ್ಸ್? ಇದು ಸ್ಪೂಲ್ಸ್ ಅಂತ ಹೇಳ್ತೀವಿ, ಥ್ರೆಡ್ ಸ್ಪೂಲ್ಸ್ ಅಂತ. ಸ್ಪೂಲ್, ಓಕೆ, ಸ್ಪೂನ್ ಅಲ್ಲ, ಸ್ಪೂಲ್ಸ್. ಇದೆರಡು ನಾರ್ಮಲಿ ಎಲ್ಲಾ ಮಷೀನಲ್ಲೂ 2 ಇರುತ್ತೆ, ಒಂದು ಇಲ್ಲಿರುತ್ತೆ, ಇನ್ನೊಂದು ಈ ಕಡೆ ಇರುತ್ತೆ. ಬಟ್ ಇದರಲ್ಲಿ 2 ಇಲ್ಲೇ ಹತ್ರನೇ ಇದೆ. ಏನಕ್ಕಪ್ಪ ಇದು ಥ್ರೆಡ್ ಸ್ಪೂಲ್ ಅಂದ್ರೆ ಏನು ಅಂದ್ರೆ, ದಾರ ಹಾಕ್ಲಿಕ್ಕೋಸ್ಕರ ಇರೋ ಕಡ್ಡಿ ಅದು. ಓಕೆ, ನೋಡಿ ಇದ್ರ ಮೇಲೆ ನಾವು ಹೀಗೆ ದಾರನ ಹಾಕೋದು. ಓಕೆ, ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಎಲ್ಲ ಮಷೀನಲ್ಲೂ ಇರುತ್ತೆ ಹ್ಯಾಂಡ್ ವೀಲ್ ಅಂತೇಳಿ, ಪುಟ್ಟು ವೀಲ್ ಇರುತ್ತೆ. ಇದರಲ್ಲಿ ಈಗಿದೆ. ಸೊ ಇದು ಆಪ್ರೇಟ್ ಆಗೋದು ಹೇಗೆ ನೋಡಿ, ಕೈಯಲ್ಲಿ ಹೀಗೆ ಹೀಗೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಸ್ಟಾರ್ಟಿಂಗ್ ಸ್ಟಿಚ್ ಮಾಡಬೇಕಾದ್ರೆ ನಾವು ದಾರ ಹಾಕಿ ಬಾಬಿನಲ್ಲಿರೋ ದಾರನ ಮೇಲೆ ಎತ್ಕೊಳ್ಳೋಕೆ ನಮಗೆ ಮ್ಯಾನ್ಯುಯಲ್ ಆಗಿ ನಾವು ಮಾಡ್ಬೇಕಂದ್ರೆ ಕೈಯಲ್ಲಿ ಹೀಗೆ ಕೈಯಲ್ಲಿ ರೊಟೇಟ್ ಮಾಡಿನೇ ನಾವು ಮಾಡಬೇಕು. ಓಕೆ, ಅದಕ್ಕೋಸ್ಕರ ನಮಗೆ ಇದು ಯೂಸ್ ಆಗುತ್ತೆ. ಹಾಗೆ ನೀಡಲ್ ಮೂವ್ಮೆಂಟ್ಸ್ ಕರೆಕ್ಟ್ ಇದೆಯಾ ಅನ್ನೋದನ್ನೆಲ್ಲ ಚೆಕ್ ಮಾಡೋದು ಕೂಡ ಹ್ಯಾಂಡ್ ವೀಲಲ್ಲೇ. ಸ್ಮಾಲ್ ವೀಲ್ ಇರುತ್ತಲ್ಲ, ಇದನ್ನ ಹೀಗೆ ರೊಟೇಟ್ ಮಾಡೋದ್ರಿಂದನೇ ನಮಗೆ ಗೊತ್ತಾಗುತ್ತೆ. ಓಕೆನಾ? ಇದನ್ನ ಏನು ಹೇಳ್ತೀವಿ? ಹ್ಯಾಂಡ್ ವೀಲ್ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಇವಾಗ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ, ಪವರ್ ಬಟನ್ ಇದೆ. ಐ ಹೋಪ್ ಇಟ್ಸ್ ವಿಸಿಬಲ್ ಅಲ್ಲ ನೋಡಿ. ಪವರ್ ಆನ್ ಅಂಡ್ ಆಫ್ ಬಟನ್ ಇರುತ್ತೆ. ಅಂಡ್ ದೆನ್ ಒಂದು ಪ್ಲಗ್ ಇದೆ, ಸಾರಿ ಪ್ಲಗ್ ಪಾಯಿಂಟ್ ಇದೆ, ಕಾಣಿಸ್ತಿದೆಯಾ ಇಲ್ಲಿ? ಇಲ್ಲಿ. ಓಕೆ, ಇಲ್ಲಿ ನಾವು ಅದು ಪೆಡಲ್ ಇದೆಯಲ್ಲ, ಅದಕ್ಕೆ ಕನೆಕ್ಟ್ ಆಗಿರೋ ವೈರ್ ಇರುತ್ತೆ, ಅದನ್ನ ಇಲ್ಲಿ ಕನೆಕ್ಟ್ ಮಾಡಬೇಕು. ಹೇಗಪ್ಪ ಅಂತ ಹೇಳಿದ್ರೆ, ಒಂದು ನಿಮಿಷ ನೋಡಿ ಫ್ರೆಂಡ್ಸ್, ಇಲ್ಲಿ ಇದು ಪೆಡಲ್ ಪುಷರ್ ಅಂತ ಹೇಳಿ ಇದನ್ನ ನೋಡಿ. ಇದನ್ನ ಹೀಗೆ ಪ್ರೆಸ್ ಮಾಡಿದ್ರೆ ಕಾಲಲ್ಲಿ ನಾವು, ಆಯ್ತಾ, ಪೆಡಲ್ ಅಂದ್ರೆ ಕಾಲಲ್ವಾ. ಸೊ ಕಾಲಲ್ಲಿ ಹೀಗೆ ಪ್ರೆಸ್ ಮಾಡೋದ್ರಿಂದ ಮಷೀನು ವರ್ಕ್ ಆಗುತ್ತೆ. ಸುಮ್ಮನೆ ಮಾಡೋದ್ರಿಂದ ಅಲ್ಲ, ಕರೆಂಟ್ ಅಂದ್ರೆ ನಮ್ಮ ಪ್ಲಗ್ ಪಾಯಿಂಟ್ಸಿಗೆ ಕನೆಕ್ಟ್ ಆಗಿರ್ಬೇಕು. ಇದ್ರ ಜೊತೆ ಬಂದಿರುತ್ತೆ ಹೀಗೆ ವೈರ್, ಇದು ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿ. ಸೊ ಇದನ್ನ ಇಲ್ಲಿ ಹೀಗೆ ಕನೆಕ್ಟ್ ಮಾಡ್ಕೋಬೇಕು. ಈ ಮಷೀನ್ದು ನಾನು ಹೇಳ್ತಾ ಇರೋದು. ಓಕೆ ಫ್ರೆಂಡ್ಸ್, ಹೀಗೆ ಇದು ಆಫ್ ಅಲ್ಲಿ ಇದೆ. ಇಲ್ಲಿ ಆನ್ ಅಂಡ್ ಆಫ್ ಅಂತ 2 ಆಪ್ಷನ್ ಬರ್ದಿರುತ್ತೆ, ಕಾಣಿಸ್ತಿದ್ಯಾ ನೋಡಿ. ಓಕೆ, ಇಲ್ಲಿ ಆನ್ ಆಫ್ ಇರುತ್ತೆ. ಇದನ್ನ ಹೀಗೆ ಆನ್ ಮಾಡ್ಕೋಬೇಕು. ಅಂಡ್ ದೆನ್
ಪ್ಲಗ್ ಒಂದಿರುತ್ತೆ, ಇದನ್ನು ನಾವು ನಮ್ಮ ಸ್ವಿಚ್ ಬೋರ್ಡಿಗೆ ಕನೆಕ್ಟ್ ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಾ? ಇದನ್ನು ನಾವು ಸ್ವಿಚ್ ಬೋರ್ಡಿಗೆ ಕನೆಕ್ಟ್ ಮಾಡ್ಕೊಂಡು ಅಲ್ಲಿ ಸ್ವಿಚ್ ಆನ್ ಮಾಡ್ಕೊಂಡು ಇದು ಮಷಿನ್ನ ಸ್ಟಿಚ್ ಮಾಡೋದು. ಓಕೆನಾ? ಈಗ ದಾರ ಹೇಗೆ ಹಾಕೋದು ಅಂತ ನೋಡೋಣ. ಓಕೆನಾ? ಸೊ ಇದು ದಾರದ ಉಂಡೆ, ಹೌದಾ? ಇದನ್ನೇನು ಹೇಳ್ತೀವಿ? ಥ್ರೆಡ್ ಕೋನ್ ಅಂತ ಹೇಳ್ತೀವಿ, ಆಯ್ತಾ? ಸೊ ಇದನ್ನು ಹಾಕಬೇಕಾದ್ರೆ ಹೇಗೆ ಹಾಕಬೇಕು? ದಾರದ ಉಂಡೆ ತೊಗೊಂಡೆ ಹೀಗಲ್ಲ, ಅಂದರೆ ದಾರ ಮುಂದೆಯಿಂದ ಬರಬಾರ್ದು. ದಾರ ಫೀಡ್ ಆಗೋದು ಹೇಗೆ? ಇಟ್ ಶುಡ್ ಬಿ ಆನ್ ಬ್ಯಾಕ್ ಸೈಡಲ್ಲಿ ಬರಬೇಕು ದಾರ. ಹೀಗೆ ಅಂದರೆ ಫ್ಲೋ ಆಗೋ ದಾರ ಫ್ರಂಟಲ್ಲಿ ಇರಬಾರ್ದು, ಬ್ಯಾಕ್ ಸೈಡಿಗೆ ಇರಬೇಕು. ಸೊ ಹೀಗೆ ಬಂತ. ಇದರಲ್ಲಿ ಆದರೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಇಲ್ಲಿ ಆರೋ ಮಾರ್ಕ್, ಹೀಗೆ ಆರೋ ಮಾರ್ಕ್ ಇರುತ್ತೆ. ಬಟ್ ನಾರ್ಮಲ್ ಮಷೀನಲ್ಲೂ ಕೂಡ, ಡೊಮೆಸ್ಟಿಕ್ ಮಷಿನ್ ಬೇರೆದಿರುತ್ತಲ್ಲ ಪೆಡಲ್ ಆಪ್ರೇಟೆಡು, ಆ ಮಷೀನಲ್ಲೂ ಅಂದರೆ ವಿತೌಟ್ ಪವರ್ ಮಷಿನ್ ಇರುತ್ತಲ್ಲ ಅದರಲ್ಲೂ ಕೂಡ ಹೀಗೆ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ. ದಾರ ಎಲ್ಲೆಲ್ಲಿ ಹಾಕೋಬೇಕು ಅಂತಲೂ ತೋರಿಸಿರ್ತಾರೆ. ಓಕೆ, ಫಸ್ಟ್ ನಾವೆಲ್ಲಿ ಹಾಕ್ತೀವಿ ದಾರನ? ದಾರ ಹಾಕ್ಲಿಕ್ಕೆ ಅಂತ ಒಂದು ಕಡ್ಡಿ ಇರುತ್ತಲ್ವಾ ಸ್ಟೀಲ್ದು, ಅದರಲ್ಲಿ. ನೆಕ್ಸ್ಟು ಇಲ್ಲಿ ನೋಡಿ, ಹೀಗೊಂದಿದೆ ಅಲ್ಲ ಸ್ಟೀಲ್ದಿದು, ಇಲ್ಲಿ ಅಲ್ಲಿಂದ ಆದಮೇಲೆ ಹೀಗೆ ಕಾಣಿಸ್ತಿದ್ಯಾ? ಸಿ ಗೈಸ್, ಹೀಗೆ ಇಲ್ಲಿಂದ ಹೀಗೆ ಇಲ್ಲಿ ಒಳಗಡೆಗೆ ಬರಬೇಕು. ನೋಡಿ ಇಲ್ಲಿಂದ ಹೀಗೆ ಮೇಲ್ ಬಂದು ಥ್ರೆಡ್ ಟೆನ್ಷನ್ ಇದಿತ್ತು ನೋಡ್ರಿ, ಇಲ್ಲಿ ಗೈಡರ್ ಅಂತ ಹೇಳ್ದಲ್ಲ, ಥ್ರೆಡ್ ಗೈಡರ್ ಅಂತ, ಅದ್ರೊಳಗಡೆ ಹೀಗೆ ಹೋಗ್ಬೇಕು. ಓಕೆ, ಇಲ್ಲಿ ಬಂತ ದಾರ. ಇದನ್ನ ನೆಕ್ಸ್ಟ್ ನಾವೆಲ್ಲಿ ಹೋಗ್ತೀವಿ? ನೀಡಲ್ ಕ್ಲಾಂಪಲ್ಲಿ ಒಂದು ಹುಕ್ಕೋ ಥರ ಇರುತ್ತೆ, ಇಲ್ಲಿದೆ. ಕಾಣಿಸ್ತಾ ಇದೆಯಾ? ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ತಂತಿ ಥರ ಇದೆ ಅಲ್ವಾ, ಅದೆಲ್ಲ ಮಷೀನಲ್ಲೂ ಇರುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿ ಆ ತಂತಿ ಒಳಗಡೆ ಹೀಗೆ ಹಾಕಿ ಹೀಗೆ ಲಾಸ್ಟ್ ನಾಟ್ ಬಟ್ ದ ಲೀಸ್ಟ್, ಎಲ್ಲಿಗೆ? ನೀಡಲ್ ಕಣ್ಣಲ್ಲಿ, ನೀಡಲ್ ಹೋಲ್ ಇರುತ್ತಲ್ಲ, ನೀಡಲ್ ಹೋಲ್ ಅಂತ ಹೇಳ್ತೀವಲ್ವಾ, ಅಲ್ಲಿಗೆ ಹಾಕೋದು. ಹಾಕಿ ತೋರಿಸ್ಲಾ? ಹಾಗಾದರೆ ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ. ಓಕೆ, ದಾರನ ಅದು ಎಡ್ಜು ಸಾಫ್ಟ್ ಇಲ್ಲ ಅಂದರೆ ಹಾಕ್ಲಿಕ್ಕೆ ಬರಲ್ಲ, ನೀಟಾಗೆ ಕಟ್ ಮಾಡ್ಕೊಳ್ಳೋಣ ಟ್ರಿಮ್ಮರ್ ಹೆಲ್ಪಿಂದ. ಆ್ಯಂಡ್ ದೆನ್ ನೀಡಲ್ ಒಳಗಡೆ ದಾರನ ಪೋಣಿಸೋಣ ಹೀಗೆ ಹಾಕಬೇಕು. ಸೊ ಈ ಮಷೀನಲ್ಲಿ ಹೋಲು ನಮಗೆ ಫ್ರಂಟ್ ಸೈಡಲ್ಲಿದೆ, ನನಗೆ ಕಾಣೋ ಹಾಗಿದೆ. ಬಟ್ ಬೇರೆ ನಾವು ಕಾಲಲ್ಲಿ ಸುಮ್ಮನೆ ಹಾಗೆ ತುಳ್ದು ಹೊಲಿತೀವಲ್ಲ, ಆ ಮಷೀನಲ್ಲಿ ಸೈಡಲ್ಲಿ ಇರುತ್ತೆ ಹೋಲ್. ಅರ್ಥ ಆಗ್ತಿದೆ? ಸೈಡಲ್ಲಿರುತ್ತೆ. ಸೊ ನೀವು ಹೀಗೆ ಪೋಣಿಸ್ಬೇಕು ದಾರನ, ಹೀಗೆ. ಓಕೆನಾ? ಸೊ ಇಲ್ಲಿ ಮಷೀನ್ ಮೇಲೆ ದಾರ ಹಾಕೋದು ಗೊತ್ತಾಯ್ತು ಅಲ್ವಾ ಫ್ರೆಂಡ್ಸ್? ಸೊ ಈಗ ಬಾಬಿನ್ ಕೇಸ್ ಯಾವುದಪ್ಪ ಅಂತ ನೋಡೋಣ. ಓಕೆನಾ? ನೋಡಿ ಫ್ರೆಂಡ್ಸ್, ಇದನ್ನ ನಾವು ಬಾಬಿನ್ ಕೇಸ್, ಇದನ್ನ ಕೇಸ್ ಅಂತ ಹೇಳ್ತೀವಿ, ಬಾಬಿನ್ ಕೇಸ್. ಓಕೆ, ದಿಸ್ ಇಸ್ ಕಾಲ್ಡ್, ಕಾಣಿಸ್ತಾ ಇದೆಯಲ್ಲ, ಇದನ್ನ ಬಾಬಿನ್ ಕೇಸ್ ಅಂತ ಹೇಳ್ತೀವಿ. ಹೀಗಿರುತ್ತೆ. ಇದನ್ನ ಬಾಬಿನ್ಸ್ ಅಂತ ಹೇಳ್ತೀವಿ. ಬಾಬಿನ್ ನಾನು ದಾರ ಆಲ್ರೆಡಿ ಫಿಲ್ ಮಾಡಿಟ್ಟಿದ್ದೀನಿ ನೋಡಿ. ಓಕೆ, ಇದನ್ನ ಹೇಗಪ್ಪ ಹಾಕೋದು? ಇಲ್ಲಿ ಕಾಣಿಸ್ತಾ ಇಲ್ಲ ಕಡ್ಡಿ ಥರ ಇದೆ ಅಲ್ವಾ ಬಾಬಿನ್ ಕೇಸಲ್ಲಿ, ಅದ್ರೊಳಗಡೆ ಈ ಬಾಬಿನ ನಾವು ಯಾವುದೇ ಹೊಲಿತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ದಾರನ ಮ್ಯಾಚಿಂಗ್ ದಾರ ತೊಗೊಂಡ್ಬಿಟ್ಟು ಇದ್ರೊಳಗೆ ಫಿಲ್ ಮಾಡ್ಕೊಂಡು ಹೀಗೆ ಹಾಕೋತೀವಿ. ಹೇಗೆ ಹಿಂಗಿಟ್ರೆ ಆಗತ್ತಾ? ಹೊಲಿಲಿಕ್ಕಾಗತ್ತಾ? ಇಲ್ಲ. ಸೊ ಇದನ್ನು ಹೇಗೆ ಹಾಕ್ಕೋಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಹಿಂಗೆ ಎಳೆದ ತಕ್ಷಣ ಮೂವ್ ಆಗ್ತಿದೆ ಅಲ್ವಾ, ನೋಡಿ ಇದು ರೊಟೇಟ್ ಆಗ್ತಾ ಇದೆ ಅಲ್ವಾ. ಹೇಗೆ ಹಾಕ್ತೀರಾ? ಬಾಬಿನ್ ಕೇಸ್ನಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ಈ ಗ್ಯಾಪ್ ಇದೆ ಅಲ್ವಾ, ಸ್ಲೈಡ್ ಕಟ್ ಥರ, ಅಲ್ಲಿ ದಾರ ಹಾಕಿ ದಾರನ ಎಳ್ಕೋಬೇಕು ನೋಡಿ. ಇಲ್ಲಿ ಹೀಗೆ ಅದನ್ನು ಹಾಕಿ ಹೇಗೆ, ಇಲ್ಲಿ ನೋಡಿ ಹೀಗೆ. ಇನ್ನೊಂದ್ಸರಿ ತೋರಿಸ್ಲಾ? ನೋಡಿ, ತೆಗಿತೀನಿ. ಫಸ್ಟ್ ಇದ್ರೊಳಗೆ ಹಾಕೋತೀವಿ ಬಾಬಿನ್ನ. ಸ್ಲೈಡ್ ಕಟ್ಟಿರುತ್ತೆ ನೋಡಿದ್ದೀರಾ, ಇಲ್ಲಿ ಕಾಣಿಸ್ತಾ ಇದೆಯಾ? ಅದ್ರೊಳಗಡೆ ಹಾಕಿ ಇಲ್ಲಿ ಪ್ಲೇಟ್ ಥರ ಇದೆ, ಹಿಂಗೆ ಇಲ್ಲಿ ನೋಡಿ ಕಾಣಿಸ್ತಿದೆ. ಇದ್ರೊಳಗಡೆ ಬರಬೇಕು. ಅಯ್ಯೋ, ಅದು ಹೇಗೆ ಹಾಕೋದು? ಹಿಂಗಂದ್ರೆ ಬಂದ್ಬಿಡುತ್ತೆ, ಕಷ್ಟ ಏನಿಲ್ಲ ನೋಡಿ, ಹೀಗೆ. ಓಕೆ, ಹೀಗೆ ಮಾಡ್ಕೊಂಡ್ವಿ ಅಂದರೆ ಬಂತು ನೋಡಿ, ಹೀಗೆ. ಇಷ್ಟು ಹಾಕ್ಕೊಂಡ್ಮೇಲೆ ನಾವು ಅದನ್ನು ಮಷೀನ್ಗೆ ಹಾಕಬೇಕು. ಓಕೆ, ಇಷ್ಟುದ್ದ ದಾರ ಇರಬಾರ್ದು, ಒಂದು ಸ್ವಲ್ಪ ದಾರ ಇರಬೇಕು. ಹೀಗೆ ಇದನ್ನು ಹೇಗೆ ಮಷೀನ್ಗೆ ಹಾಕೋತೀರಾ ನೋಡಿ, ಇಲ್ಲಿ ಶಟಲ್ ಅಂತ ಇದೆ ಅಲ್ವಾ, ಶಟಲ್ ಒಳಗಡೆ ನಾವು ಬಾಬಿನ್ ಕೇಸ್ನ ಹಾಕೋದು.
ಹೇಗೆ ಈ ಮಷೀನಲ್ಲಿ ಹಾಕ್ಬೇಕಂದ್ರೆ ನಮಗೆ ಇದನ್ನ ತೆಗಿಲೇಬೇಕು. ಇದೆಯಲ್ಲ ಬಾಕ್ಸ್, ಯುಟಿಲಿಟಿ ಬಾಕ್ಸ್ ಅಂತೀವಲ್ಲ, ಅದು ತೆಗಿಲೇಬೇಕು. ಹೀಗೆ ಅಲ್ಲಿ ಜಸ್ಟ್ ಝೂಮ್ ಇಟ್ ಔಟ್ ಫ್ರೆಂಡ್ಸ್. ಇಲ್ಲಿ ಒಂದು ಕಡ್ಡಿ ತರ ಕಾಣಿಸ್ತಿದ್ಯಾ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ? ಸೊ ಅಲ್ಲಿಗೆ ನಮ್ಮ ಪ್ರೆಷರ್ ಫುಟ್ ಹೋಲ್ ಇದೆ ಅಲ್ವಾ, ಇಲ್ಲಿ ನೋಡಿ ಹೋಲ್ ಇದೆ ಅಲ್ಲ, ಇದು ಈ ಹೋಲು ಈ ಕಡ್ಡಿ ತರ ಇದೆಯಲ್ಲ, ಅಲ್ಲಿ ಹೋಗಿ ಕುತ್ಕೋಬೇಕು. ಸುಮ್ಮನೆ ಕುತ್ಕೊಳ್ಳೋದಲ್ಲ. ಈ ಪ್ರೆಷರ್ ಫುಟ್ ಅಲ್ಲಿ ಇಲ್ಲೊಂದು ಸ್ಟೀಲ್ದು ಹಿಂಗೆ ಟೀತ್ ತರ ಇದೆ, ಹಲ್ ತರ ಇದೆ ಅಲ್ವಾ? ಅದು ಎಲ್ಲಿ ಕೂರ್ಬೇಕು ಬಂದಿ ಅಂದ್ರೆ ಶಟಲ್ ಒಳಗಡೆ, ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆ ಅದೇ ಶೇಪಲ್ಲಿ, ನಮ್ಮ ಬಾಬಿನ್ ಕೇಸಲ್ಲಿ ಏನು ಶೇಪ್ ಇದೆ ಅದೇ ತರ ಶೇಪ್ ಇಲ್ಲಿ ಇರುತ್ತೆ. ಎಲ್ಲಾ ಮಷೀನಲ್ಲೂ ಹೀಗಿರುತ್ತೆ ನೋಡಿ. ಅದಕ್ಕೆ ನೇರವಾಗಿ ನೀವು ಹೀಗಿಟ್ಟು ಹಿಂಗೆ ಪ್ರೆಸ್ ಮಾಡಿ ಅಷ್ಟೇ, ಟಕ್ ಅಂತ ಸೌಂಡ್ ಬರುತ್ತೆ. ಬಂತಾ? ಹೀಗೆ ತೆಗಿಬೇಕಾದ್ರೆ ನೋಡಿ, ಇವಾಗ ಬರಲ್ಲ, ನೀವು ಏನು ಮಾಡಿದ್ರು ಕಸರತ್ ಮಾಡಿದ್ರು ಅದು ಬರಲ್ಲ, ತೆಗಿಲಿಕ್ಕೆ ಬರಲ್ಲ. ತೆಗಿಯೋದು ಹೇಗೆ? ಇಲ್ಲಿ ನೋಡಿ, ಇದೆಯಲ್ಲ ಹ್ಯಾಂಡಲ್ ಟೈಪ್ ಒಂದು, ಅದನ್ನ ಹೀಗೆ ಇಟ್ಕೊಂಡು ಹೀಗೆ ಎಳೆದ್ರೆ ಮಾತ್ರ ಬರೋದು. ಓಕೆನಾ? ನೋಡಿ ಇನ್ನೊಂದ್ಸರಿ ತೋರಿಸ್ಕೊಡ್ತೀನಿ ಹೇಗೆ ಹಾಕೋದು. ಶಟಲ್ನ ಮಷೀನ್ ಒಳಗಡೆ ಇನ್ಸರ್ಟ್ ಮಾಡೋದು ಹೇಗೆ, ಬಾಬಿನ್ ಕೇಸ್ನ ಮಷೀನ್ ಒಳಗಡೆ ಇನ್ಸರ್ಟ್ ಮಾಡೋದು ಹೇಗೆ? ಬಾಬಿನ್ ಕೇಸ್ದು ಈ ಹೋಲ್ ಇರುತ್ತಲ್ಲ, ಅದನ್ನ ಶಟಲ್ ಕಡ್ಡಿ ಇದೆ ನೋಡಿ ಇಲ್ಲಿ, ಅದ್ರೊಳಗಡೆ ಹಾಕ್ಬೇಕು. ಜೊತೆಗೆ ಹಾಕ್ಬೇಕಾದ್ರೆ ಹೀಗಲ್ಲ, ಬಾಬಿನ್ ಕೇಸ್ದು ಇಲ್ಲಿ ಟೀತ್ ತರ ಇದೆ ಅಲ್ವಾ, ಇಲ್ಲಿ ಅದು ಇದಕ್ಕೆ ಮ್ಯಾಚ್ ಆಗ್ಬೇಕು. ಶಟಲ್ ಅಲ್ಲಿ ಇದೆಯಲ್ಲ ಇಲ್ಲಿ ಶೇಪು, ಅದಕ್ಕೆ ಮ್ಯಾಚ್ ಆಗ್ಬೇಕು. ಹೀಗಿಟ್ಟು ಒಂದ್ಸರಿ ಹೀಗೆ ಪ್ರೆಸ್ ಮಾಡಿ, ಹೀಗೆ. ಓಕೆ, ಮಾಡಿದ್ಮೇಲೆ ಈ ದಾರ ಹೀಗೆ ಇರುತ್ತೆ. ಈ ದಾರ ಮತ್ತೆ ಮೇಲೆ ಹೇಗಪ್ಪ ತಗೊಬರೋದು ತೋರಿಸ್ತೀನಿ ನೋಡಿ. ಇದನ್ನ ಕ್ಲೋಸ್ ಮಾಡೋಣ. ಓಕೆ, ಕ್ಲೋಸ್ ಮಾಡಿ, ಇಲ್ಲಿ ದಾರ ಇದೆ ಅಲ್ವಾ, ನೀಡಲಿಂದ ತೆಕ್ಕೊಂಡ್ವಿ ಅಲ್ವಾ, ಆ ದಾರನ ಕೈಯಲ್ಲಿ ಹೀಗೆ ಇಟ್ಕೊಳ್ಳಿ. ಸ್ವಲ್ಪ ಝೂಮ್ ಮಾಡ್ತೀನಿ, ನಿಮಗೆ ಈಸಿಯಾಗಿ ಕಾಣುತ್ತೆ. ಇದನ್ನ ಹೀಗೆ ಕೈಯಲ್ಲಿ ಇಟ್ಕೊಳ್ಳೋಣ. ಅಟ್ ದ ಸೇಮ್ ಟೈಮ್ ನಾನೇನು ಮಾಡ್ತೀನಿ, ವೀಲ್ ಇದೆ ಅಲ್ವಾ, ಮಷಿನ್ ವೀಲು ನೋಡಿ, ಇಲ್ಲಿದೆಲ್ಲ ವೀಲು. ಈ ವೀಲ್ನ ನಾನು ಹೀಗೆ ಒಂದ್ಸರಿ ನಮ್ಮ ಕಡೆಗೆ, ಆ ಕಡೆಗಲ್ಲ, ಆಪೋಸಿಟ್ ಸೈಡ್ ಅಲ್ಲ, ನಮ್ಮ ಕಡೆಗೆ ಹೀಗೆ ರೊಟೇಟ್ ಮಾಡೋಣ. ರೊಟೇಟ್ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲೂ ನೋಡ್ಬೇಕು ನೀವೀಗ. ರೊಟೇಟ್ ಮಾಡೋದ್ರಿಂದ ನೀಡಲ್ ಮೂವ್ಮೆಂಟ್ ಆಗತ್ತೆ. ನೀಡಲ್ ಮೂವ್ ಆಗಿ ಏನಾಗುತ್ತೆ, ಕೆಳಗಡೆ ಹೋಗಿ ನೀಡಲ್ಲು ಕೆಳಗಡೆ ಇರೋ ದಾರನ ಮೇಲೆ ಎತ್ಕೊಂಡ್ ಬರುತ್ತೆ. ನೋಡಿ ಹೇಗೆ ಎತ್ಕೊಂಡ್ ಬರುತ್ತೆ ಅಂತ ನೋಡಿ. ಒಂದ್ಸರಿ ಮಾಡಿದ್ರೆ ಸಾಕು. ಬಂತಾ? ಇಷ್ಟು ಈಸಿನಾ? ಹೌದು, ಕಲಿಯೋರ್ಗು ಅಷ್ಟೇ ಅಲ್ವಾ. ನೋಡಿ, ಕೆಳಗಡೆ ದಾರನು ಮೇಲ್ಗಡೆ ಬಂತು, ಕಾಣಿಸ್ತಿದ್ಯಾ? ಇದು ಸೂಜಿ ದಾರ, ಇದು ಬಾಬಿನಿಂದ ಹೊರಗಡೆ ಬಂದಿರೋ ದಾರ. ನೋಡಿ ಕಾಣಿಸ್ತಿದೆ ಅಲ್ವಾ? ಓಕೆ, ಇದೆರಡು ಇಷ್ಟು ಉದ್ದ ಇರಬಾರ್ದು, ನಮಗೆ ಎಷ್ಟು ಬೇಕಲ್ಲ ಅಂತ ಅಷ್ಟನ್ನ ಇಟ್ಕೊಂಡು ಬಾಕಿ ದಾರ ಕಟ್ ಮಾಡಿ ತೆಗಿಯೋಣ. ಓಕೆ, ಸೊ ನಾನು ಈ ಯುಟಿಲಿಟಿ ಬಾಕ್ಸ್ ಹಾಕ್ತೀನಿ. ಸೊ ಐ ಹೋಪ್ ನಿಮಗೆ ಮಷಿನ್ ಪಾರ್ಟ್ಸು ಎಲ್ಲ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ನನ್ನ ಕ್ಲಾಸ್ನಲ್ಲಿ ನಾನು ಸ್ಟಿಚ್ ಮಾಡೋದು ಹೇಗೆ, ಇಲ್ಲೆಲ್ಲ ಬೇರೆ ಬೇರೆ ನಂಬರ್ಸ್ ಎಲ್ಲ ಇದೆ, ಇದೇನಕ್ಕೆಲ್ಲ ಮಷೀನಲ್ಲೂ ಇರುತ್ತೆ, ಎಲ್ರಿಗೂ ಡೌಟ್ ಇರುತ್ತೆ. ಸೊ ಏನದು, ಅದ್ರ ಯೂಸ್ ಏನು, ಅದನ್ನೆಲ್ಲ ನಾನು ನೆಕ್ಸ್ಟ್ ನನ್ನ ಅಪ್ಕಮಿಂಗ್ ವಿಡಿಯೋನಲ್ಲಿ ತೋರಿಸ್ತೀನಿ. ಸ್ಟಿಚ್ ಮಾಡೋದು ಹೇಗೆ, ಸ್ಟಿಚ್ ಲೆಂತ್ ಎಷ್ಟು ಇಟ್ಕೋಬೇಕು, ಲೂಸ್ ಸ್ಟಿಚ್ ಯಾವುದು, ಆಮೇಲೆ ಟೈಟ್ ಸ್ಟಿಚ್ ಯಾವುದು, ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಓಕೆನಾ? ಐ ಹೋಪ್ ಇವತ್ತಿನ ಕ್ಲಾಸು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ, ಇವತ್ತಿನ ವಿಡಿಯೋ. ಇಸಂಟ್ ಇಟ್ ಫ್ರೆಂಡ್ಸ್? ಓಕೆ, ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸಬ್ರು ಯಾರಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ, ನಿಮ್ಮ ಕಾಮೆಂಟ್ಸ್ ಏನಾದರೂ ಇದ್ದರೆ ಹೇಳಿ. ಇನ್ನೂ ಏನಾದರೂ ಹೆಚ್ಚಿನ ವಿಷಯ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.